ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಅತ್ತೆ ಕಳಿಸಿದಾಳೆ ಅಂತ ಊಟ ತೊಗೊಂಡ್ಬಿಡ್ತಾಳೆ. ಪಾಪಿಗಳು ಪುಣ್ಯವಂತರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಅಜಿತ್ ಹೇಳ್ತಾನೆ, ನೋಡಮ್ಮ ನಿಮ್ಮ ಅತ್ತೆ ಇಷ್ಟೊಂದು ಊಟ ಕಳಿಸಿದಾಳೆ, ನೀನು ಅಜಿತ್ಗೋಸ್ಕರ ಆಗದೆ ಇದ್ರೂ ಪರವಾಗಿಲ್ಲ, ಊಟಕ್ಕೆ ಅವಮಾನ ಮಾಡಬಾರ್ದು, ನಿಮ್ಮ ಅತ್ತೆ ಮೇಲೆ ನಿನಗೆ ಗೌರವ ಇದೆ ತಾನೆ. ಓ ಹೂ ಸತಣ, ನಮ್ಮ ಅತ್ತೆ ಮೇಲೆ ಗೌರವ ಇದೆ ಅಂತ ಹೇಳ್ತಾಳೆ. ಹಾಗಾದರೆ ಕೂತ್ಕೋ, ನೀನು ಕೂತ್ಕೋ ಅಂತ ಹೇಳ್ತಾರೆ. ಕೂತ್ಕೋತಾರೆ. ಸೊ ಏನು ಮಾಡ್ತಾಳೆ ಅಂದರೆ ತನ್ನ ತಟ್ಟೆನ ಸತಣ್ಣಗೆ ಕೊಡ್ತಾಳೆ. ಈಗ ಅಜಿತ್ ತಟ್ಟೆನ ಭೂಮಿ ಹತ್ರ ಬಂದಿರುತ್ತೆ. ಸೊ ಬಂದಾಗ ಇಲ್ಲಿ ತಟ್ಟೆಗಳೆಲ್ಲ ಎಕ್ಸ್ಚೇಂಜ್ ಆಗಬೇಕಲ್ವಾ. ಇಲ್ಲಿಯೂ ಕೂಡ ಒಂದು ಕ್ಯೂಟ್ ಆಗಿರ್ತಕ್ಕಂಥ ಜಗಳ ನಡೆಯುತ್ತೆ. ಸತ್ಯಣ್ಣ ಮತ್ತು ಭೂಮಿ ಅಜಿತ್ ಇರ್ತಿರ್ಬೇಕಾದ್ರೆ ಅವರು ಮೂರು ಜನ ಸೇರಿದಾಗ ಆಗುವಂಥ ಒಂದು ಜಗಳ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಬಹಳ ಚಂದ, ಭಾಳ ಸೊಗಸಾಗಿರುತ್ತೆ. ಸೊ ಇಲ್ಲಿ ಜಗಳ ಮಾಡ್ತಾರೆ. ಸೊ ಭೂಮಿ, ನೀನು 2.0 ಭೂಮಿ ಅಲ್ವಾ ಈಗ? ಹಾಂ ಹೌದು ಸತಣ್ಣ ಅಂತ ಹೇಳಿದ ತಕ್ಷಣ, ಹೌದು ಈಗ ನೀನು ವೈಲ್ಡ್ ಭೂಮಿ ಅಲ್ವಾ ಅಂತ ಹೇಳ್ತಾರೆ. ಹೌದು, ಕೊಟ್ಟು ಮಾತಿಗೆ ತಪ್ಪಲ್ಲ ಅಲ್ವಾ ಅಂತಾರೆ. ಹೌದು ಅಂತಾಳೆ. ಸೊ ಹಾಗಾದರೆ ನಾನು ನಿನ್ನ ತಟ್ಟೆನ ನನಗೆ ಕೊಟ್ಟೆ, ಅಜಿತ್ ತಟ್ಟೆನ ನಿನಗೆ ಕೊಟ್ಟಿದ್ದೇನೆ, ಹಾಗಾದರೆ ನೀವಿಬ್ಬರು ಕೂಡ ಈಗ ಇದೇ ತಟ್ಟೆಯಲ್ಲಿ ನೀವು ಉಣಬೇಕು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ಹಿಂಗೆ ಮಾಡಿ ಒಟ್ಟಿನಲ್ಲಿ ಗಂಡ ಹೆಂಡತಿನ ಒಂದೇ ತಟ್ಟೆಯಲ್ಲಿ ಉಣಿಸ್ಬೇಕು ಅನ್ನೋದು ಇವರ ಒಂದು ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ಪ್ರಕಾರನೇ ನಾನು ಉಣಲ್ಲ ಸತ್ಯಣ್ಣ, ನಾನು ಉಣಲ್ಲ, ಇವ್ರ ಜೊತೆನಾ ಅಂತ ಹೇಳ್ಬಿಟ್ಟು ಮುನಿಯಪ್ಪ ಹಾಗೆ ಹೀಗೆ ಅಂತ ಇಬ್ಬರು ಒಂದೇ ಸಮ ಕಿತ್ತಾಟ. ಆ ಕಿತ್ತಾಟ ನೋಡೋಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ, ಭಾಳ ಕ್ಯೂಟ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಿತ್ತಾಡ್ತಾ ಸರಿ ಬಿಡಿ, ಹಾಗಾದರೆ ನೀವು ಇಬ್ಬರು ಊಟ ಮಾಡಲ್ಲ, ಈಗ ಇಬ್ಬರದು ಒಂದೇ ಆಟ. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಜಡ್ಜ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಜಡ್ಜ್ಗೆ ಸತ್ಯಣ್ಣ ಅಂತ ಕೇಳ್ತಾರೆ. ಇರಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಸಂಗೀತಮ್ಮನಿಗೆ ಫೋನ್ ಮಾಡ್ತೀನಿ ಅಂತ ಇದ್ರ ತಕ್ಷಣ ಬೇಡ ಸತ್ಯಣ್ಣ, ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಭೂಮಿ ಅಂತಾಳೆ. ಸೊ ಆಗ ಮತ್ತೇನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಇವರು ದೇವಯಾನಿಯವರು ಫುಲ್ಲು ಸೈಲೆಂಟಾಗಿ ಕೂತಿರ್ತಾರೆ. ಅಲ್ಲಿಗೆ ಸಂಗೀತ ಬರ್ತಾರೆ. ದೇವಯಾನಿ, ನಾನು ಆಗಿಂದ ನೋಡ್ತಾ ಇದ್ದೀನಿ, ಏನಾಗಿದೆ ನಿನಗೆ? ಫುಲ್ಲು ಸೈಲೆಂಟ್ ಆಗಿದೆಯಾ? ನಾನು ಎಲ್ಲರ ಜೊತೆ ಊಟ ಮಾಡ್ತಾ ಇಲ್ಲ, ಎಲ್ಲರೂ ಊಟ ಆದಮೇಲೆ ಊಟ ಮಾಡ್ತಾ ಇದೆಯಾ, ಏನಾಗಿದೆ ನಿನಗೆ? ಹುಷಾರಾಗಿದೆಯಾ ತಾನೇ? ಏನಂತ ಹೇಳ್ಬಾರ್ದ ನನ್ನ ಹತ್ರನಾದರೂ ಅಂದಾಗ, ಹಾಗೇನಿಲ್ಲ ಸಂಗೀತ, ಅದು ಅತ್ತೆ ನನ್ನ ಮತ್ತೆ ನಚ್ಚಿ ಮದುವೆ ಬಗ್ಗೆನೇ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಅಂತ ಈ ಅಂಜು ಅಂತಾಳೆ. ಯೋಚನೆ ಯಾಕೆ ಮಾಡಬೇಕು? ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆಯಲ್ಲ ಅಂತ ಶ್ರವಣ್ ಹೇಳ್ತಾರೆ. ಡೇಟೇನೋ ಫಿಕ್ಸ್ ಆಯಿತು, ಆದರೆ ಇನ್ನು ಒಡವೆ ತೆಗಿಬೇಕು, ಇಬ್ಬರಿಗೆ ಬಟ್ಟೆ ತೆಗಿಬೇಕು, ಛತ್ರ ಬುಕ್ ಮಾಡಬೇಕು, ಏನೂ ಚರ್ಚೆನೇ ನಡೀತಾ ಇಲ್ಲ ಮನೆಯಲ್ಲಿ, ಅದಕ್ಕೆ ಟೆನ್ಷನ್ ಆಗಿದೆ ಅಂತ ಹೇಳ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ನಾವು ಅಂದ್ಕೊಂಡಿರೋ ಡೇಟ್ಗೆ ಆಗುತ್ತೆ ಅಂತ ಸಂಗೀತ ಹೇಳ್ತಾರೆ. ಹಾಗಾದರೆ ಮದುವೆ ಎಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ ತಕ್ಷಣ, ನನಗೇನೋ ನಮ್ಮ ಭೂಮಿ ಮತ್ತು ಅಜಿತ್ ಸೀತಾರಾಮ ಕಲ್ಯಾಣ ಆಯ್ತಲ್ಲ, ಆ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ತುಂಬ ಆಸೆ ದೇವಾಯಿನಿ ಅಂತ ಹೇಳ್ತಾರೆ. ದೇವಸ್ಥಾನ ಅಲ್ಲ, ಇರೋ ಮಗಳನ್ನ ದೇವಸ್ಥಾನದಲ್ಲಿ ಅಲ್ಲ, ನೋಡಿದವರಾದರೂ ಏನು ಅನ್ಕೋತಾರೆ, ಇವ್ರು ಇಷ್ಟೊಂದು ಕಂಜೂಸ ಅಂತ ಅಂದ್ಕೊಳ್ಳಲ್ವಾ ಅಂತ ಹೇಳಿದಾಗ, ಆಗಲ್ಲ ದೇವಾಯಿನಿ, ಏನಂತಂದರೆ ನಮ್ಮ ಭೂಮಿ ಮತ್ತು ಅಜಿತ್ ಹೇಗೆ ಆದರ್ಶ ದಂಪತಿಗಳಾಗಿದ್ದಾರಲ್ವ, ಆ ರೀತಿ ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಾರೆ ಅನ್ನೋದು ನನ್ನ ಆಸೆ ಅಂತ ಹೇಳಿದ ತಕ್ಷಣ, ಅಮ್ಮ ಹೇಳಿದ್ದಾರೆ ಅಂದಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ ಅತ್ತೆ, ದೇವಸ್ಥಾನನೇ ಫಿಕ್ಸ್ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೇಳ್ತಾರೆ. ದೇವನಿಗೆ ಹತ್ತಿ ಉರಿತಾ ಇರುತ್ತೆ, ಏನಾದರೂ ಹಾಳಾಗಿ ಹೋಗಲಿ, ಎಲ್ಲಾದರೂ ಮದುವೆ ಮಾಡಲಿಕ್ಕೆ, ಒಟ್ಟಿನಲ್ಲಿ ಆದಷ್ಟು ಬೇಗ ಮದುವೆ ಆಗಬೇಕು. ಮದುವೆ ಆದರೆ ಈ ಶಾರದಮ್ಮನಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ ಅವರು. ಶಾರದಾ ಎಲ್ಲಿ ಏನು ಹೇಳ್ತಾಳೋ, ಏನು ಮಾಡ್ತಾಳೋ, ಏನಾಗುತ್ತೋ ನನ್ನ ಪರಿಸ್ಥಿತಿ ಅಂತ ಎದುರ್ಕೊಂಡು ಒಟ್ಟಿನಲ್ಲಿ ಮದುವೆ ಆಗಬೇಕು ಅಂತ ಮತ್ತೆ ಯೋಚನೆ ಮಾಡ್ತಿದ್ದೀರಾ ದೇವಯಾನಿ ಅಂತ ಹೇಳಿದ ತಕ್ಷಣ, ಅಲ್ಲ ಅಳಿಯನೇ ಮತ್ತೆ ನಿನಗೇನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಅಳಿಯನೇ ಒಪ್ಕೊಂಡ್ಮೇಲೆ ನಂದೇನಿದೆ, ಆಯಿತು ಅಲ್ಲೇ ಮಾಡೋಣ ಅಂತ ಹೇಳ್ತಾಳೆ. ಸರಿ, ವೆರಿ ಗುಡ್ ಮಾಮ್, ನೀನು ಯೋಚನೆ ಮಾಡಿದೀಯ ಅಂದರೆ ಅದಕ್ಕೇನಾದರೂ ಅರ್ಥ ಇರುತ್ತೆ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಹೇಳ್ತಾನೆ. ಒಟ್ಟಿನಲ್ಲಿ ಮದುವೆ ಆಗಬೇಕು ಅನ್ನೋದು ಇವಳ ಒಂದು ಆತುರ ಆಗಿದೆ. ಇನ್ನು ಇಬ್ಬರು ಅಲ್ಲಿ ಗಂಡ ಹೆಂಡ್ತಿದಾರಲ್ಲ, ಅವ್ರದ್ದೇನು ಕತೆ? ಸೊ ದೇವಯಾನಿಗೆ ಇಷ್ಟೊಂದು ಭಯ ಹುಟ್ಟಿಸಿರೋ ಶಾರದಮ್ಮ ನಿಜವಾಗ್ಲೂ ನಚ್ಚಿ ಮತ್ತು ಅಂಜು ಮದುವೆ ನಡೆಯುತ್ತಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಅಜಿತ್ ಮತ್ತು ಭೂಮಿ ಊಟ ಮಾಡ್ತಿದ್ರಲ್ಲ, ಆ ಎಪಿಸೋಡನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.